ರಾಜನ್ ಮನೆ ಮೊದಲನೇ ವಿಶೇಷ. ಈ ದಿನಕ್ಕೋಸ್ಕರ ಎಷ್ಟು ಕಾಲಗಳಿಂದ ಕಾದಿದ್ವಿ ಅಲ್ವಾ ಅನ್ಪೂರ್ಣ? ಹೌದು ಅಂಕಲ್, ನಿಮ್ಮ ಮದುವೆನಲ್ಲೂ ಈ ಥರದ ಸಂಭ್ರಮ ಎಲ್ಲ ಇತ್ತಾ? ನಮ್ಮ ಮದುವೆ ಬಗ್ಗೆ ಏನಪ್ಪ ಕೇಳ್ತೀಯಾ? ಹೇಳಕ್ ಹೋದ್ರೆ ದೊಡ್ಡ ಕಥೆನೇ ಅದು. ಎಷ್ಟು ಖುಷಿ ಪಡ್ತಿರೋ ಪಡಿ. ನಾಳೆಯಿಂದ ಎಲ್ಲರ ಮುಖದಲ್ಲೂ ಟೆನ್ಷನ್, ದುಃಖ, ಭಯ ಅಷ್ಟೇ ಉಳಿದಿರುತ್ತೆ. ನೋಡಿ ರಮೇಶ್, ನಮ್ಮ ಮೊಮ್ಮಗಳನ್ನ ನಮ್ಮ ಮನೆಯಲ್ಲಿ ಮಹಾರಾಣಿ ತರ ನೋಡ್ಕೊಂಡಿದೀವಿ. ಅದಕ್ಕೆ ಇದೇ ಸಾಕ್ಷಿ. ಮದುವೆ ಮಾಡ್ಕೊಂಡು ನಿಮ್ಮ ಮನೆಗೆ ಹೋದ್ಮೇಲೆ ನೀವು ಅವಳನ್ನ ಅದೇ ತರ. ಓಕೆ ಓಕೆ ಅಂಕಲ್, ಇದು ನೀವು ವಾರ್ನ್ ಮಾಡ್ತಾ ಇದ್ರೋ ರಿಕ್ವೆಸ್ಟ್ ಮಾಡ್ತಾ ಇದ್ರೋ ನಂಗೆ ಗೊತ್ತಾಗ್ಲಿಲ್ಲ. ಒಂಥರ ರಿಕ್ವೆಸ್ಟ್ ವಾರ್ನಿಂಗ್ ಅಂತ ಅನ್ಕೋಬಹುದು. ಡಬಲ್ ಡೈನಮೈಟ್ ಅಂಕಲ್ ನೀವು. ಕಮಲಿ ಕೂತ್ಕೊಮ್ಮ. ನೀನ್ ಇಲ್ಲಿ ಕಾಣಿಸ್ಕೊಂಡಾಗ್ಲೇ ನಂಗೆ ಗೊತ್ತಾಯ್ತು ಕಣೋ, ಇದ್ ನಿಂದೆ ಕೆಲ್ಸ ಅಂತ. ಎಲ್ಲೋಟಿದ್ಯಾ ಒಡವೆನಾ? ಒಡವೆ ಎಲ್ಲಿ? ಏಯ್, ನಿನ್ನೆ ಕೇಳ್ತಿರೋದು, ಒಡವೆ ಎಲ್ಲಿ? ಚಿನ್ನ, ನಮ್ಮ ಮನೆ ಮದ್ವೆ ನಿಲ್ಸಕ್ ಬಂದಿದ್ಯಾ? ನಿನ್ನಂತ ಚೀಪ್ ವ್ಯಕ್ತಿನ ನಾನ್ ನೋಡೇ ಇಲ್ಲ. ನಾನ್ ನಿನಗ್ ಸಿಕ್ಕಿಲ್ಲ ಅಂತ ನಮ್ಮಣ್ಣನ್ ಮದ್ವೆನ ನಿಲ್ಸಕ್ ಬಂದಿದ್ಯಾ ಅಲ್ವಾ? ಏಯ್, ಎಲ್ಲೋ ಇಟ್ಟಿದ್ಯಾ ಒಡವೆನ? ನಮ್ಮನೆ ಒಡವೆನೆ ಕದಿತ್ಯಾ ನೀನು? ಏಯ್, ಯಾಕೋ ಹಿಂಗ್ ಮಾಡ್ತಿದ್ಯಾ? ನಾನು ಏನ್ ಅನ್ಯಾಯ ಮಾಡಿದ್ದೀನಿ ನಿಂಗೆ? ಏನ್ ಅನ್ಯಾಯ ಮಾಡಿದ್ದೀನಿ? ನೋಡು, ಮಾಡಿರೋ ತಪ್ಪಿಗೆ ಪ್ರಾಯಶ್ಚಿತ ಹುಡುಕೋ. ಇಲ್ಲ ಅಂದ್ರೆ ನಿನ್ನ ಏನ್ ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ. ಮುಹೂರ್ತದಷ್ಟರಲ್ಲಿ
ನಮ್ಮನೆ ಒಡವೆ ನಮ್ ಕೈ ಸೇರ್ಬೇಕು. ಇಲ್ಲ ಅಂದ್ರೆ ನಿನಗೆ ಏನ್ ಹೇಳಿದ್ರು ವೇಸ್ಟೇ ಅಲ್ವಾ? ಮುಹೂರ್ತದಷ್ಟರಲ್ಲಿ ನೀನ್ ಒಡವೆ ತಂದ್ಕೊಟ್ಟಿಲ್ಲ ಅಂದ್ರೆ ನಾನ್ ಸತ್ತೋಗ್ತೀನಿ. ಚಿನ್ನ ಛೀ! ಅಂಬಿ, ನಾನು ಹೆಂಗ್ ಕಾಣ್ತಿದ್ದೀನಿ? ಅಂಬಿ ಬಜಾರ್ ಹೋದ್ಮೇಲೆ ನಾನು ಹಿಂಗೆ ಇಲ್ಲ. ಯಪ್ಪ, ನೀನು ಈ ಡ್ರೆಸ್ಸಲ್ಲಿ ಅದು ಆ ಎಲೆ ಅಡಿಕೆ ಹಾಕೊಂಡು ಜಕ್ಕೊಂಡು ಅಜ್ಜಿ 2 ಕಣ್ ಸಾಲ್ದು. ಏನ್ಲ ಹುಡುಕ್ತಿದ್ಯಾ? ನಿನ್ನೆ ಕೇಳ್ತಾ ಇರೋದು, ಏನ್ ಹುಡುಕ್ತಿದ್ಯಾ? ಒಡವೆ ಅಲ್ಲ ಅಜ್ಜಿ. ಒಡವೆನಾ? ಅದ್ಯಾಕ್ ಬೇಕೀಗ ನಿನ್ಗೆ? ಎಲ್ಲಿದೆ ಅಂತ ಹೇಳು, ಅದನ್ನ ನಾನು ವಾಪಸ್ ಕೊಡ್ಬೇಕು. ಹಾ? ಚೂರು ಹಚ್ಕೊಂಡ ನೋಡು. ಏ ಅಮರ, ಕೊದ್ದಿದ್ ಒಡವೆನ ವಾಪಸ್ ಕೊಟ್ರೆ ಏನಾಗುತ್ತೆ ಅಂತ ನಿನ್ಗೆ ಹೇಳ್ಕೊಟ್ಟಿಲ್ವಾ ನಾನು? ಏನಾದ್ರೂ ಆಗ್ಲಿ ಅಜ್ಜಿ, ನಾನು ಅದನ್ನ ವಾಪಸ್ ಕೊಡ್ಬೇಕಷ್ಟೇ. ಲೇ ಅಣ್ಣ, ಏನಾಯ್ತೋ ನಿಂಗೆ? ಈಗ ಯಾಕೆ ಸಡನ್ ಆಗಿ ಹಿಂಗ ಆಡ್ತಿದ್ಯಾ? ಇವನ್ಗೆ ದಿಢೀರಂತ ಜ್ಞಾನೋದಯ ಆಗ್ಬಿಟ್ಟಿದೆ, ಅದಕ್ಕೆ ಹಿಂಗ ಆಡ್ತಾವನೆ. ಅಜ್ಜಿ ನೋಡೋ, ಬೇರೆ ಏನಾದ್ರೂ ಕೆಲಸ ಇದ್ರೆ ಹೇಳು, ಮಾಡ್ತೀನಿ. ಅದ್ರ ಒಡವೆ ವಾಪಸ್ ಕೊಟ್ಬಿಡು. ನೀನು ಅಷ್ಟೇ, ಬೇರೆ ಏನ್ ಬೇಕಾದ್ರೂ ಹೇಳು, ಮಾಡ್ತೀನಿ. ಆದ್ರೆ ಈ ಒಡವೆ ವಿಷಯ ಬಿಟ್ಟು. ಅಜ್ಜಿ ನನ್ ಮಾತ್. ಹೋಗ ಆಚೆ. ಅಜ್ಜಿ ಹೋಗ ಅಂದೆ. ನಿನ್ಗೂ ಹೇಳ್ಬೇಕಾ? ಹೋಗ. ಒಡವೆ ಬೇಕಂತ ಒಡವೆ. ಅಜ್ಜಿ, ಈ ಅಣ್ಣ ಯಾಕೆ ಹಿಂಗ ಆಡ್ತಿದ್ದಾನೆ? ಅಯ್ಯೋ, ಅವನ ಬಗ್ಗೆ ಬಿಟ್ಟಾಕು, ಮುಂದೆ ಆಗೋ ಕೆಲ್ಸ ನೋಡು. ಹಾ ಅಜ್ಜಿ, ನೀನು ಆಗೋ ಕೆಲಸ ನೋಡು ಅಂದಾಗ ನೆನ್ಪಾಯ್ತು, ಅಲ್ಲಿ ಮೆಹಂದಿ ನಡೀತಿದೆ. ಕಮ್ಲಿ ಜಾಗದಲ್ಲಿ ನಾನಿರ್ಬೇಕಿತ್ತು. ಸರಿ ಇರು, ನಾನೋಗಿ ನೋಡ್ಕೊಂಡ್ ಬರ್ತೀನಿ. ಹೇ ನಿಂತ್ಕೊಳೆ. ಅನಿಕಾ ನೋಡಿದ್ರೆ ನನ್ನನ್ನು ಬೈತಾಳೆ. ಏ ಅಜ್ಜಿ, ಮದ್ವೆ ಅಣ್ಣ ನಾನು, ಮೆಹಂದಿ ಹಾಕ್ಸ್ಕೊಳ್ಳೋದ್ ಬೇಡ್ವಾ? ಅನಿಕಾ ಸಿಕ್ಕಿದ್ರೆ ನಾನ್ ನೋಡ್ಕೋತೀನಿ. ಇವಳು ಬೇರೆ ಹೊರಟೋದ್ಲು. ಅನಿಕಾ ಬಂದ್ರೆ ನನ್ನೇ ಬೈಯೋದು. ಏನಾರೇ ಆಗ್ಲಿ, ನಮ್ಮ ಮಮ್ಮಿ ಮದ್ವೆ ಆದ್ರೆ ಸಾಕು. ಮಂಟಪ ಖಾಲಿ ಅನ್ನಿಸ್ತಾ ಇದೆಯಲ್ಲ, ರಿಷಿಯಲ್ಲಿ ಕಾಣಿಸ್ತಾ ಇಲ್ಲ. ರೋಹಿತ್, ರಿಷಿ ಅಲ್ಲಪ್ಪ? ಬಂದ ನೋಡಿ.
ತಾರಾ, ಕ್ಯಾಟ್ರಿಂಗ್ ದಿನ ಸ್ಪೆಷಲ್ ಇನ್ಸ್ಟ್ರಕ್ಷನ್ಸ್ ಕೊಡಬೇಕು ಅಂತ ಹೇಳ್ತಾ ಇದ್ರಲ್ಲ, ಆಯ್ತಾ? ಅದೆಲ್ಲ ಆಗಿದೆಯಂತೆ. ಸರಿ ಸರಿ. ರಮೇಶ್, ಅವಳು ನಾವು ಕೊಟ್ಟು ಒಡವೆನ ಹಾಕೊಂಡಿಲ್ಲ. ಹೌದಾ? ಏನ್ ಹೌದಾ ಅಂತಿದ್ದೀರಾ? ನೋಡಿದ್ರೇನೆ ಕಾಣಿಸಲ್ವಾ? ಇರ್ಲಿ ಬಿಡುತ್ತಾರ. ಈಗಿನ ಕಾಲದ ಹುಡುಗಿಯರು ಮ್ಯಾಚಿಂಗು ಗೀಚಿಂಗು ಅಂತ ಇರುತ್ತಲ್ಲ, ಮೋಸ್ಟ್ಲಿ ಈ ಡ್ರೆಸ್ಸಿಗೆ ಸೂಟ್ ಆಗಿಲ್ವೇನೋ, ಹಾಕೊಂಡಿಲ್ಲ ಅನ್ಸ. ಇರ್ಲಿ ಬಿಡು. ನೆಕ್ಸ್ಟ್ ಯಾರು ನಮ್ಮ ಹುಡುಗಿಗೆ ಮೆಹಂದಿ ಹಚ್ಚೋರು? ಇನ್ಯಾರು? ನಮ್ ರಾಜ್ಕುಮಾರ ಇದಾನಲ್ಲ. ಓ ರಿಷಿ, ಕಮ್ ಆನ್. ಇನ್ನು ಮೆಹಂದಿ ಎಕ್ಸ್ಪರ್ಟ್ ನಿಮ್ಮ ತಂಗಿ ಅವಳಲ್ಲ, ಅವಳು ಮೆಹಂದಿ ಹಾಕ್ಲಿ ಸರ್. ಹೌದು, ರಚನಾ ಇಲ್ಲಿ? ಹಾಯ್, ಏನ್ ಎಲ್ರು ನನ್ಗೆ ವೆಯ್ಟ್ ಮಾಡ್ತಿರೋ ಹಾಗಿದೆ? ಹೌದು, ನಿನಗೆ ಕಾಯ್ತಾ ಇರೋದು. ಏಯ್, ಎಲ್ಲೇ ಹೋಗಿದ್ದೆ? ಅಣ್ಣ ಇಲ್ಲೇ ಇದ್ದೆ. ರಚನಾ, ಎಲ್ರು ಇರೋ ಕಡೆ ನಿನಗಿರೋಕೆ ಏನ್ ಸಮಸ್ಯೆ? ಅಲ್ಲಮ್ಮ, ಗಂಡು ಮಕ್ಕಳು ಮದುವೆ ಅಂದ್ರೆ ಫ್ರೆಂಡ್ಸ್ ಜೊತೆ ಸೇರ್ಕೊಂಡು ಜಾಲಿಯಾಗಿ ಮಾತಾಡ್ಕೊಂಡು ಆ ಕಡೆ ಓಡಾಡ್ಕೊಂಡು ಇರ್ತಾರೆ. ಅವ್ರನ್ನ ನೀವು ಕರ್ಕೊಂಬಂದು ಹೆಂಗಸ್ರ ಮಧ್ಯ ಕೂಡಿಸ್ಬಿಟ್ಟು ಶಾಸ್ತ್ರ ಅಂದ್ರೆ ಇನ್ನೇನು ಮಾಡ್ತಾರೆ? ಅಯ್ಯೋ, ಹಾಗಂತ ಎಲ್ರ ಕೈಯಲ್ಲೂ ಗ್ಲಾಸ್ ಕೊಟ್ಟು ಕೂರ್ಸಕ್ಕಾಗತ್ತ ಅಜ್ಜಯ್ಯ? ನಾನು ಹಾಗೆ ಹೇಳಲಿಲ್ಲಮ್ಮ. ಮನೆ ಪಕ್ಷ ಒಂದು ಹಾಡು, ಒಂದು ಡ್ಯಾನ್ಸು. ಹಾ ಹೌದಲ್ವಾ? ಆಕ್ಚುಲಿ somebody play the music. ಕುಣಿಯೋಣ ಎಲ್ಲ ಸೇರಿ, ನಲಿಯೋಣ ಶುಭ ಕೋರಿ, ಉಲ್ಲಾಸದಲ್ಲಿ ಈ ದಿನ.
ಬಾಳ ದಾರಿಲಿ ಹೊಸ ಜೋಡಿ ಹೊರಟಿದೆ ಜೊತೆಗೂಡಿ ಎಲ್ಲೆಲ್ಲೂ ತಳಿರು ತೋರಣ ಸಕ್ಕರೆ ನೀರು ಹಾಕ್ತಾ ಇದ್ದೀರಾ? ಹೂ, ನಿಂಗೆ ಸಕ್ಕರೆ ನೀರು ಹಾಕಿದ್ರೆ ಕೈ ಇನ್ನು ಕೆಂಪಾಗುತ್ತಲ್ವಾ, ಅದಕ್ಕೆ. ನನ್ಗೆ ಬರೀ ಮೆಹಂದಿ ಹಾಕೊಂಡ್ರೆ ಸಾಕು, ಈ ಸಕ್ಕರೆ ನೀರೆಲ್ಲ ಬೇಕಾನಿಲ್ಲ. ನಮ್ಮ ಹುಡುಗ ನನ್ನ ಸ್ಯಾನೆ ಇಷ್ಟಪಡ್ತಾನೆ, ಕೈ ಸಕ್ಕತ್ತ ಕೆಂಪಾಯ್ತದೆ. ಓಹೋ, ಎಲ್ಲ ಹುಡುಗಿರ್ಗೂ ತನ್ನ ಹುಡುಗ ಅವಳನ್ನ ತುಂಬಾ ಇಷ್ಟಪಡ್ಬೇಕಂತ ಆಸೆ ಇದ್ದೇ ಇರುತ್ತಲ್ವಾ, ಅದಕ್ಕೆ ಕೈ ಇನ್ನು ಕೆಂಪಗಾಗ್ಲಿ ಅಂತ ಇದು ಎಕ್ಸ್ಟ್ರಾ ಪ್ರೋಸೆಸ್. ನಮ್ ಕಮ್ಲಿಗಾಗ್ಲೇ ಈಗ ರಿಷಿನ್ ನೋಡಿ ಕೆನ್ನೆ ಎಲ್ಲ ಕೆಂಪಗಾಗೋಗಿದೆ ಅಲ್ವಾ ಕಮ್ಲಿ? ಯಾಕೆ ರಚನಾ? ಅದಕ್ಕೆ ಬಂದೆ, ಒಂದ್ ನಿಮಿಷ. ಆರ್ ಕೆ, ರಿಷಿ, ಕಮಲಿ.